ಇವ್ರು ಏನು ಮಾಡ್ತಾವ್ರೆ? ಅತ್ತೆ, ದುಡ್ಡಿನ ಟೆನ್ಷನ್ ತಗೋತಾ ಇದ್ದೀರಾ? ಟೆನ್ಷನ್ ಆಗಿದಂಗೆ ಇನ್ನೇನೇ ಆಯ್ತದೆ. ಅಯ್ಯೋ, ಟೆನ್ಷನ್ ಮೇಲೆ ಟೆನ್ಷನ್ ಆಯ್ತಾಯ್ತು ಕಣಮ್ಮಿ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಅಲ್ಲ ಇವಾಗೆಲ್ಲ ಹೊಂಟೋಯ್ತಲ್ಲೇ. 10 ಲಕ್ಷ ಏನಾಗೈತೋ ಏನು ಕತಿಯೋ ನಾ ಕಾಣೆ ಕಣಮ್ಮಿ. 10 ಲಕ್ಷ ಅಂದರೆ ಸುಮ್ಮನೆ ಯಾಕೆ ಕೊಟ್ಟೋಯ್ತಲ್ಲೇ 10 ಲಕ್ಷ ರೂಪಾಯಿ? ಅದು ಯಾರು ಎತ್ಕೊಂಡಿರ್ಬೋದು ಮುಂಡೆ ಮಕ್ಕಳು ಸುಮ್ಕೆಣಿಯ? ಅಲ್ಲ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ. ದುಡ್ಡೆಲ್ಲನೂ ಇವಾಗ ನೀವು ಅವ್ರ ಹತ್ರ ಇಸ್ಕೊಂಡು ನಾವು ಮನೆಯೆಲ್ಲ ಬಿಟ್ಕೊಟ್ಟಿದ್ದೀವಿ. ಇವಾಗ ಇಂಥ ಟೈಮಾಗೆಲ್ಲನೂ ಹಿಂಗೆ ಆಗೋಗ್ಬಿಟ್ರೆ ಹೆಂಗೆ ಹೇಳು? ಅಯ್ಯೋ, ಇನ್ನು ಸಿಗ್ತದೋ ಸಿಗೋಕ್ಕಿಲ್ವೋ ಕಣಮ್ಮಿ? ನನಗೇನೋ ಯಾವ ನಂಬಿಕೆನೂ ಇಲ್ಲ ಸಿಗ್ತದೆ ಸಿಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಂಬಿಕೆ ಅನ್ನೋದೇನೇ ಇಲ್ಲ. ಏನು ಮಾಡಬೇಕು ಏನು ಕತಿಯೋ ನಾ ಕಾಣೆ. ಥು, ಏನು ಮಾಡೋದೆ? ಸಿಗ್ತದೇನೆ ಪದ್ದಿ. ಮನುಷ್ಯರು ಜವಾಬ್ದಾರಿಯುತವಾಗಿ ಇಕ್ಕಬೇಕು ಕಾಸನ್ನ. ಹೆಂಗೆ ಸಿಕ್ಕರೆ ಹಂಗೆ ಇಕ್ಕೊಂಡ್ರೆ ಇನ್ನೇನಾಯ್ತದೆ? ಹೋಯ್ತದೆ. ಜವಾಬ್ದಾರಿಯುತವಾಗಿ ಇಕ್ಕಬೇಕು ತಾನೇ ಮಾವ. ಜವಾಬ್ದಾರಿಯುತವಾಗಿ ಇಟ್ಕೊಂಡ್ರೆ ದುಡ್ಡನ್ನ ಕದ್ಕೊಂಡು ಹೋಗೋದು ಅದೂ ಮಹಾ ಪಾಪನೇನಿಯ. ಅವ್ರಿಗೆ ಶಿಕ್ಷೆ ಆಗದಿದ್ದಂಗೆ ಇರ್ತದೆ. ಜೋಪಾನವಾಗಿ ಏನಿ ಇಟ್ಕೊಂಡಿರ್ತೀವಿ. ಕಳ್ಳನ ಮಕ್ಕಳು ಯಾವ್ಯಾವ ಸಂದಾಗ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಾಯ್ತದೆ ಹೇಳಿ? ಹೆಂಗೆ ತೂರ್ಬಿಟ್ಟು ಹೆಂಗೆ ಕದ್ಬಿಟ್ಟು ಹೆಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೇನಾರ ಗೊತ್ತಾಯ್ತದ? ಹೆಂಗೆ ಕದ್ಕೊಂಡು ಹೋಯ್ತಾರೋ ಏನೇನು ಕತೆ ನಮಗೆ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಹೊಸಿ ನೋಡೋಣ ಇರಿ ಏನಾಯ್ತದೆ ಏನು ಕತೆ ಅಂತ ಹೇಳ್ಬಿಟ್ಟು. ಅಯ್ಯೋ, ದುಡ್ಡು ಕಂಡಿಡಿಯೋದೇನು ದೊಡ್ಡ ವಿಷಯನ? ಕಂಡಿಡಿತೀನಿ. ಎಲ್ಲೈತೆ, ಯಾರು ಎತ್ಕೊಂಡವ್ರೆ, ಏನು ನಡೀತೈತೆ, ಏನು ಮಾಡ್ತಾವ್ರೆ ಎಲ್ಲ ಕಂಡಿಡಿದಂಗೆ ಇರ್ತೀನ. ಏನೋ ಏನೋ ಯಾರೋ ಗೊತ್ತಿರೋರೋ ಗೊತ್ತಿಲ್ದಿರೋರೋ ಇಲ್ಲ ಕಳ್ರ ನುಗ್ಗಿದ್ರೇನೋ ಎತ್ಕೊಂಡು ಹೋಗಿರ್ತಾರೆ ಕಳ್ರು. ಮಾವಯ್ಯ, ಕಳ್ಳರು ನುಗ್ದೋರು 10 ಲಕ್ಷ ಮಾತ್ರ ಎತ್ಕೊಂಡು 8 ಲಕ್ಷ ಮಾತ್ರ ಬಚ್ಚಿಕೊಯ್ತಾರ. ಪಾಪ ಇವ್ರಿಗೆ 8 ಲಕ್ಷ ರೂಪಾಯಿ ಖರ್ಚಿಗಿರ್ಲಿ ಅಂತ ಯಾರನ್ನ ಬಿಟ್ಟೋಯ್ತಾರ ಮಾವ. ಅದೇ ಮತ್ತೆ ಕಳ್ಳರಲ್ಲ ಅನ್ನಿಸ್ತದ ಕಣಮಿ. ಕಳ್ಳರಾಗಿದ್ದಿದ್ರೆ ಸುಮ್ಮನೆ ಇದು ಮಾಡೋರ ಹೇಳು? ಕಳ್ಳರಾಗಿದ್ದಿದ್ರೆ ಕಳ್ಳರಲ್ಲ ಅನ್ನಿಸ್ತದೆ ಮಾವ. ಇರಿ ಕಳ್ಳ ಪೊಲೀಸ್ ಆಟವ ಶುರು ಮಾಡ್ಕೊಳ್ಳೋಣ. ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ನಮಸ್ಕಾರ ಪೊಲೀಸ್ನವರೇ, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಅದು ನಮ್ದೇನಿಯ 10 ಲಕ್ಷ ರೂಪಾಯಿ ಕಾಸನ್ನ ಮನೆ ಒಳಗಡೆ ಏನಿಯ ಮಡಗಿದ್ದೆ. 10 ಲಕ್ಷ, ಒಂದಲ್ಲ ಎರಡಲ್ಲ 10 ಲಕ್ಷ ರೂಪಾಯಿನ. ಅದು ಏನಾಯ್ತು ಏನು ಕತೆಯೋ ಗೊತ್ತಿಲ್ಲ. ರಾತ್ರಿ ಹೆಣ್ಣು ಸಿಕ್ಕಿರೋದು ಬೆಳಿಗ್ಗೆ ಮಧ್ಯಾಹ್ನ ನೋಡಿದ್ರೆ ಇಲ್ವಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಏನಾಯ್ತು ಎತ್ತಾಯ್ತು ನೀವಾದ್ರೆ ಹುಡುಕೊಡ್ತೀರಾ ಪೊಲೀಸರು. ಅದಕ್ಕೆ ಪೊಲೀಸು ನಿಮ್ಮ ಜೊತೆಗೆ ನಾಯಿನೂ ಕರ್ಕೊಂಡ್ಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳಿದ್ದು. ಅಯ್ಯಯ್ಯೋ, ಈ ಪೊಲೀಸ್ ನಾಯಿ ಬಂದ್ಬಿಡ್ತೆ ಅಂದರೆ ವಾಸನೆ ಹಿಡ್ಕೊಂಡು ನಾನೇ ಅಂತ ಕಂಡಿಡ್ಬಿಡ್ತದ ಏನು? ಅಯ್ಯೋ ದೇವ್ರೆ, ಈಗ ಏನಪ್ಪ ಗ್ರಾಚಾರ, ಏನಪ್ಪ ಗೊತ್ತಿ ನಂದು? ಅಯ್ಯೋ ಶಿವನೇ, ಈಗ ಭಯ ಆಯ್ತಾಯ್ತಲ್ಲ ನನಗಂತೂ. ನಂತಾಗ ಬಂದ್ಬಿಡ್ತದ. ಎಲ್ಲ ಓಡೋಗ್ಬಿಟ್ಟು ಬಚ್ಚಿಕೊಳ್ಳೋದು ವಾಸಿ ಅನ್ನಿಸ್ತದೆ. ಪಕ್ಕ ನಮ್ಮಂತ ಕೇನಿಯ ಬಂದ್ಬಿಟ್ಟು ನಂತ ಕೇನಿಯ ಬರ್ತದೆ. ಗೊತ್ತಿರೋ ನಾನೇ ಅಂದಮೇಲೆ ನಂತಾಗ ಬರಿದಂಗೆ ನಾನು ಪಕ್ಕದ ಮನೆ ತಕ್ಕ ಹೋಗೋಕ್ಕಾಯ್ತದೆ? ಬಂದೇ ಬರ್ತದೆ ಅಂತ ಅನ್ನಿಸ್ತದೆ. ಪಿಕ್ಸು ಇದಂತೂ ಪಿಕ್ಸು. ಅಯ್ಯೋ ಶಿವನೇ, ಈಗ ಏನಪ್ಪ ಮಾಡನಿ? ಅಯ್ಯೋ ಭಗವಂತ, ಹೊಲ್ಟೋಗ್ಲಾ? ಅಯ್ಯೋ ಸರಿ, ನೀವು ದುಡ್ಡೆಲ್ಲ ಎಲ್ಲಿಕ್ಕಿದ್ರಿ? ಅದ್ರದ್ದು ವಾಸನೆ ತಗೋಬೇಕು ನಮ್ಮ ನಾಯಿ. ನಡಿ, ಅದು ಎಲ್ಲಿ ನೀವು ದುಡ್ಡು ಏನು ಮಾಡಿದ್ರಿ, ದುಡ್ಡು ಎಲ್ಲಿಕ್ಕಿದ್ರಿ ಅದನ್ನ ಸ್ವಲ್ಪ ತೋರಿಸಿ ನಡೀರಿ. ಬನ್ನಿ ತೋರಿಸ್ತೀವಿ. ಬನ್ನಿ ನಡೀರಿ ರೂಮ್ಗೆ, ನಾನು ತೋರಿಸ್ತೀನಿ. ಪೊದ್ದಿ, ಆ ಬೀರು ಓಪನ್ ಮಾಡ್ಬಿಟ್ಟು ಬೀರು ಮೇಲೆಲ್ಲ ಹತ್ತಿಸ್ಬಿಟ್ಟು ಮೂಸ್ ನೋಡ್ಸು. ಯಾರು ಕದ್ದವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಮೂಸ್ ನೋಡ್ಸಕ್ಕೆ ಹೇಳೋದಕ್ಕೆ. ಅದು ಯಾವ ಬಡ್ಡೆತದವು ತಗೊಂಡ್ರೆ ಏನು ಕತೆಯೋ ಗೊತ್ತಿಲ್ಲ. ಅಲ್ಲ ಪೂರ ತಗೋಬೇಕಿತ್ತು ಕಳ್ಳನ ಮಕ್ಕಳು ಬಂದಿದ್ರೆ. ಅದಕ್ಕೆ ಏನೇ ಹೇಳಿ, ಪೊಲೀಸವರೆಲ್ಲ ಮನೆಗೆ ಬಂದ್ಬಿಟ್ಟು ಪೊಲೀಸ್ ನಾಯಿಗಳನ್ನೆಲ್ಲ ಮನೆ ಕರ್ಕೊಬಿಟ್ಟು ಬಂದರೆ ಒಳ್ಳೇದಾಗಕ್ಕಿಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ 10 ಲಕ್ಷ ಹೋದ್ರೆ ನಿಮ್ಗೆ ಒಳ್ಳೇದಾಯ್ತದ? ಈಗೇನು ಒಳ್ಳೇದಾಗೈತೆ ನಮಗೆ? 10 ಲಕ್ಷ ರೂಪಾಯಿ ಹೋಗೈತೆ. ಆ ನಾಯಿ ಹುಡಿ ಕೊಡ್ತದಂತೆ, ಸುಮ್ಕಿರಿ. ನಾಯಿ ವಾಸನೆ ನೋಡ್ಕೊಂಡಿನಿ, ಊರೆಲ್ಲ ಓಡಾಡಿಸ್ತದಂತೆ, ಕಂಡಿಡ್ತದಂತೆ. ಅದೆಲ್ಲನೂ ವಾಸನೆ ಹಿಡ್ಕೊಂಡಿನಿ. ಈಗ ನಮ್ಗೆ ಕದ್ಕೊಂಡು ಹೋಗಿರೋ ಯಾರು ಅಂದರೆ ಈಗ ಪಕ್ಕದೂರಾಗಿರ್ಲೇಳು ವಾಸನೆ ಹಿಡ್ಕೊಂಡು ಟಕ ಹೋಗ್ಬಿಡ್ತದಂತೆ. ಅದಕ್ಕೆ ಮನೆಯೆಲ್ಲ ಒಂದು ರೌಂಡ್ ಹೊಡ್ಸನಿ, ಸುಮ್ಕಿರು. ಆಯ್ತಾಯ್ತು, ನನಗೆ ಹೊಸಿ ಕೆಲಸ ಇತ್ತು. ಅಮ್ಮ, ಪೊಲೀಸರು ಬಂದವ್ರೇನು? ಕಡ್ಲ ಪೊದ್ದಿ ಕರ್ಸ್ಬಿಟ್ಟವಳೆ ಪೊಲೀಸವ್ರನ್ನ. ಪೊಲೀಸ್ ನಾಯಿನೂ ಬಂದೈತೆ. ಪೊದ್ದಿ ಹೇಳಿದ್ಲು ವಾಸನೆಗೆ ನೀನು ಕಂಡಿಡ್ತದಂತದೆಲ್ಲನೂ. ನೋಡೋಣ ಇರು. ಅಷ್ಟೇ. ಹೆಂಗೋ ನಮ್ಗೆಲ್ಲ ಮಗ ಕಾಸು ಬಂದ್ಬಿಟ್ರೆ ಸಾಕು, ನಮ್ಗೆ 10 ಲಕ್ಷ ಸಿಕ್ಕರೆ. ಕಮಾನ್ ನೋಡಿ, ನಮ್ಮ ನಾಯಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ನಾನು ಹೋಗ್ಬೇಕು. ಸರಿನಾ? ಬನ್ನಿ, ಅದು ಎಲ್ಲಿ ಕರ್ಕೊಂಡೋಗಿ ಯಾರು ತೋರಿಸುತ್ತೆ ಅಂತ ನೀವೇ ನೋಡಿರಂತೆ. ಏನು ಅನ್ಕೊಂಡಿದ್ರೆ ಫುಲ್ ಟ್ರೈನಿಂಗ್ ಕೊಟ್ಟಿದ್ದೀವಿ. ಇದು ಪಕ್ಕಾ ಕಳ್ಳನ್ ಕಂಡಿಡುತ್ತೆ. ಬನ್ನಿ. ಡಾಗಿ, ರೈಟ್. ಹಗಳ ಎಲ್ಗೋ ಓಡ್ತೈತಲ್ವೆಲ್ಲ ನಾಯಿ, ಎಲ್ಗೋ ಓಡೋಡಿ ಹೋಯ್ತೈತೆ. ನೋಡಿರ, ನಾವು ನೋಡನಿ ಯಾರನ್ನ ಏನೋ ಗೊತ್ತಾಯ್ತದೆ ನೋಡಿ. ಲೇ, ಏನೇ ಮಾಡ್ತಿದ್ದೀಗ? ಲೇ, ಏನ್ರಿ? ನನಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದಲ್ಲ, ಅದಕ್ಕೆ ಪೊದ್ದಿದಾಗ ಇಸ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲ, ಕದ್ಕೊಂಡ್ಬಿಟ್ಟಿದ್ದಾನೆ ತಂದಿದ್ದು. ಅದಕ್ಕೇನಿಯ ಪೊದ್ದಿ ಪೊಲೀಸ್ ನಾಯಿನ ಕರೆಸ್ಬಿಟ್ಟವಳೆ ಕಡ್ಲೆ. ಪೊಲೀಸ್ ನಾಯಿ ಹಂಗೇನಿಯ ಒಂದು ಮೂಸೆಲ್ಲ ನೋಡ್ತೈತೆ. ಇವಾಗ ನೀನು ತೊಗ್ಲಾಕೊಂಡ್ಬಿಡ್ತೀಯ ಅಂತ ಅನ್ನಿಸ್ತದೆ. ಏನ್ರಿ ಹೇಳ್ತಿದ್ದೀರಾ ನೀವು? ಏನ್ರಿ ಹೇಳ್ತಿದ್ದೀರ ಅಂತಂದ್ರೆ ನೋಡೇ, ಮನೆಗೆ ಇರಕ್ಕೆ ಹೋಗ್ಬೇಡ, ಎಲ್ಲನ ಹೊಂಟೋಗ್ಬಿಡು. ಎಲ್ಲನ ಬಸ್ ಹತ್ಕೊಂಡು ಇವತ್ತು ಹೋಗ್ಬಿಟ್ಟು ಸಾಯಂಕಾಲ ಹೋಗು. ಆ ನಾಯಿ ಒಟ್ಟಿಸ್ಕೊಂಡ್ಬಿಟ್ಟಿಲ್ಲ ಬಂದ್ಗಿಂದ ಆಮೇಕಿಂದ ನಾಯಿನ ಚೂಬಿಟ್ಬಿಟ್ಟವಳೆ ಪೊದ್ದಿ, ಪೊಲೀಸವ್ರನ್ನ ಕರೆಸ್ಬಿಟ್ಟವಳೆ. ಅಯ್ಯೋ, ನಿಮ್ಮ ಮನ್ಕಾಯಾಗ ಹೋಗ, ನಿಮ್ಮಿಂದ ಎಂದು ನಾನು ನೆಮ್ಮದಿಗಿರಂಗೆ ಕಾಣೆ ತಗೊಳ್ಳಿ. ಅಲ್ಲ, ನಮ್ಮಂತಕ್ಕೆ ಹೆಂಗೆ ಬಂದ್ಬಿಡ್ತದೆ ಅಂತ ಕಾಸು ಮೂಸ್ ನೋಡ್ಬಿಟ್ಟು. ಅಯ್ಯೋ ಶಿವನೇ, ಹೆಂಗೆ ಓಡೋಗ್ಲಿ ಇವಾಗ? ಇಂದು ಬಗಡೆ ಬಾಕ್ಲೈತಲ್ಲ, ಆ ಬಾಕ್ಲಾಗ ಸೊಂಟೈತೀನಿ. ನೀವು ಎತ್ತೈತೀರಾ? ನನ್ನ ಜೊತೆನೇ ಬರ್ತೀರಾ?
ನನ್ನ ಜೊತೆ ನಿನ್ನ ಜೊತೆ ಬಂದ್ಬಿಟ್ರೆ ನಾನು ತಗ್ಲಾಕ್ಲಾಕಿಲ್ವಾ ನೋಡು ಸುಮ್ಕೇನು ಎಲ್ಲೂ ಇರ್ಬೇಡ ಬಸ್ ಹತ್ಕೊಂಡು ಹೊಂಟೋಗು. ನಾಯಿಗೆ ಅಷ್ಟು ದೂರ ಎಲ್ಲನೂ ಗೊತ್ತಾಗಕ್ಕಿಲ್ಲ. ನಾಯಿ ದುಡ್ಡು ಹುಡಿಕೊಂಡು ನಿಂತಕ್ಕೇನಿಯ ಬರ್ತದೆ ಅಂತ ಅನ್ನಿಸ್ತದೆ. ದುಡ್ಡು ಹುಡಿಕೊಂಡು ನನ್ನ ಮಾತು ಕೇಳು. ಸುಮ್ಕೇನಿಯಾ ನೀನು ಹಿಂದ್ಗಡೆ ಬಾಕ್ಲಾಗಾಸಿ ಎತ್ಕೊಂಡು ಅದೇ ನಿನ್ನ ಮಗಳನ್ನೂ ಕರ್ಕೊಂಬಿಟ್ಟು ಹೊಂಟೋಗ್ಬಿಡು. ಕಾಸು ಗೀಸ್ ಎಲ್ಲನೂ ಬ್ಯಾಗ್ ಹಾಕೊಂಡು ಹೊಂಟೋಗ್ಬಿಡು. ನಿಮ್ಮದು ಅದೊಂದು ಹಳೆ ಮನೆ ಐತಲ್ಲ, ಅಲ್ಲಿಗೆ ಹೋಗಿ ಸುಮ್ಮನೆ ಎಲ್ಲರೂ ಮಾತಾಡ್ಸ್ಕೊಂಬಿಟ್ಟು ಬಾಬು ಕಾಸನ್ನೆಲ್ಲನೂ ಬ್ಯಾಗ್ ಹಾಕೊಂಡು ಹೋಗ್ಬಿಡು ಸರ್ ನಾವು ಹೋಗ್ಬಿಡು. ಇಲ್ಲ ಅಂದರೆ ದುಡ್ಡಿನ ವಾಸನೆ ಹಿಡ್ಕೊಂಡು ಇಲ್ಲಿ ಗಂಟ ಬರ್ತದೆ. ಅಯ್ಯೋ ಶಿವನೇ, ಲೇ ಮಗಳೇ ಅಕೌಂಟ್ಗೆ ಹಾಕಿ ಕಾಸನ್ನ ಅಕೌಂಟ್ಗೆ ಹಾಕಿ ಅಂತ ಬೋಡ್ಕೊಂಡೆ ಇವಳಿಗೆ ಮನೆಯಾಳಿಗೆ. ಅಕೌಂಟ್ಗೆ ಹಾಕ್ಬಿಡು, ನನ್ನ ಮಾತು ಕೇಳು, ಅಕೌಂಟಾಗೆ ನೀನು ಇರಲಿ ಕಾಸು ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳಿಲ್ವೇ ಇವಳು. ಎಷ್ಟೆಲ್ಲ ಹೇಳ್ಬಿಟ್ಟೆ ನಾನು ಲೋಪರ್ಗೆ. ಅಯ್ಯೋ ಅಕೌಂಟ್ಗೆ ಹಾಕ್ತಿದ್ದಂಗೆ ಏ ಮಗಳೇ ಎತ್ಕಳೆ ಎಲ್ಲನೂ ಕಾಸು ಗೀಸೆಲ್ಲ ಎತ್ಕೊಂಡು ಬ್ಯಾಗ್ ತುಂಬ್ಕಳೆ, ಹಿಂದ್ಗಡೆ ಬಾಕ್ಲಾಗ ಸೋಡೆ. ಅಯ್ಯೋ ನಾನು ಈ ಮನೆಗಿದ್ರೆ ಯಾಕೆ ಈ ಮನೆಗಿದ್ದೀನಿ ಅಂತ ಅನ್ಕೊಬಿಡ್ತಾರೆ. ನಾಯಿ ನನ್ನ ತಕ್ಕೇನು ಬರೋಕ್ಕಿಲ್ಲ ಅನಿಸ್ತದೆ. ನಾಯಿ ಯಾಕೆ ನನ್ನ ತಕ್ಕ ಬರ್ತದೆ? ದುಡ್ಡು ಯಾರ ಹತ್ರ ಇದ್ರೆ ಅವ್ರ ತಕ್ಕ ಏನೇ ಹೋಗೋದು. ಇವಾಗ ಇವಳನ್ನ ಓಡ್ ಕಳಿಸಿದ್ದೀನಿ ಅಂತಂದಮೇಲೆ ನಾನಿಲ್ಲ ನಾವು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋ ನನಗೆ ಏನೇ ಪೋಚ್ ಕೊಟ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೆ. ಈಗ ಇಲ್ಲಿಗೆ ಏನಕ್ಕೆ ಬರ್ತದೆ ನಾಯಿ? ನನ್ನ ತಕ್ಕೇನು ಬರಲ್ಲ, ದುಡ್ಡೆಲ್ಲ ಕಳಿಸ್ಬಿಟ್ಟಿದ್ದೀನಲ್ಲ, ಇನ್ನು ನನ್ನ ತಕ್ಕೇನು ಬರ್ತದೆ? ಆರಾಮಾಗೆ ನೆಮ್ಮದಿಯಾಗಿ ಹಬ್ಬ ಸದ್ಯ ಇಲ್ಲೇ ಕುಂತ್ಕೊಬಿಡೋಣ. ಆ ಮನೆಗಿದ್ರೆ ಕ್ಷಣಕ್ಕೂ ಟೆನ್ಷನ್ ಆಯ್ತದೆ. ಸಣ್ಣಕ್ಕೂ ಟೆನ್ಷನ್ ಮೇಲೆ ಟೆನ್ಷನ್. ನಾಯಿ ಬಂದು ಏನು ಮಾಡ್ತದೋ ಅಂತ ಹೇಳ್ಬಿಟ್ಟು ಇಲ್ಲಿ ಕುಂತ್ಕೊಳ್ಳೋಣ ಬಿಡು. ಇಷ್ಟು ದೂರ ಎಲ್ಲ ನಾಯಿ ವಾಸನೆ ಹಿಡಿತದೆ, ಹಿಡಿಯಕ್ಕಿಲ್ಲ. ಪೊಲೀಸರು ಎಷ್ಟೊತ್ತು ಹೋಯ್ತಾರೋ ಗೊತ್ತಿಲ್ಲ. ಇನ್ನೊಂದು ಗಂಟೆ ಎಷ್ಟೊತ್ತು ಹೊಂಟೋಯ್ತಾರೆ. ಇನ್ನೊಂದು ಗಂಟೆ ಬಿಟ್ಕೊಂಡು ಹೋದ್ರೆ ಗೊತ್ತಾಯ್ತದೆ. ಅಯ್ಯವ್ವ ಸುಸ್ತಾಯ್ತು ಕಣಮಿ ನಂಗಂತೂ. ಯಪ್ಪ ಅದೆಲ್ಲ ಉರಿತಾಯ್ತು ನನಗಂತೂ. ಇದು ಏನ್ಲ ಇದು ಪೊದ್ದಿ ಹಿಂಗೆ ಓಡ್ತಾಯ್ತಲ್ಲ, ಇದು ಒಂದು ಕ್ಷಣ ನಿಂತ್ಕೊಂಡಿದ್ದಂಗೆ ಬುಡ್ಕ ಅಂತ. ಅಯ್ಯೋ ಹೋಗತ್ತಾಗೆ ಊರೆಲ್ಲ ರೌಂಡ್ಸ್ ಹಾಕ್ಸ್ಬಿಡ್ತು. ಆ ಪಕ್ಕದ ಮಂತ ಕುಂತ್ಕಿತ ಕರ್ಕೊಂಡೋಯ್ತು, ಈ ಕಡೆ ಕುಂತ್ಕಿತ ಕರ್ಕೊಂಡೋಯ್ತು, ಆ ಕಡೆ ಕುಂತ್ಕಿತ ಕರ್ಕೊಂಡೋಯ್ತು. ಯಪ್ಪ ಶಿವನೇ ಸುಸ್ತಾಗೋಗ್ಬಿಟ್ಟೆ ನಾನಂತೂ. ನನ್ನ ಕೈಲಾಗಕ್ಕಿಲ್ಲ ಕಣ್ಲ, ಇನ್ನು ನೋಡೋಕ್ಕಾಗಕ್ಕಿಲ್ಲ. ಅತ್ತೆ ಬನ್ನಿ ಅತ್ತೆ, ಕಣ್ಣು ಮುಂದೆ ಏನೇ ತೋರಿಸ್ತದೆ ಅತ್ತೆ. ಪೊಲೀಸ್ ನಾಯಿ ಕಣತ್ತೆ, ಯಾರು ಕಳ್ಳರು ಅಂತ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಅವ್ರ ಮುಂದೆ ಏನಿಯ ನಿಂತ್ಕೊಂಡ್ಬಿಡ್ತದಂತೆ. ಬರ್ರಿ ನೀವು ಸುಮ್ಕೇನಿಯ, ನನ್ನ ಮಾತು ಕೇಳಿ ಬರ್ರಿ. ಇನ್ನು ಎಷ್ಟು ದೂರ ಓಡಬೇಕು? ಆ ನಾಯಿನೊಂದು ಕಾಲ್ಗಟ್ಟೆ ಓಡಾಡ್ತದೆ ಅಷ್ಟೇ ಏನಿಯ. ಅಷ್ಟ ಕಳ್ಳರು ಯಾರು ಅಂತ ಹೇಳ್ಬಿಟ್ಟು ಕಂಡು ಹಿಡಿದು ಬಿಡ್ತದೆ. ಬನ್ನಿ. ಅಯ್ಯೋವ್ವ ಆಯ್ತಿಲ್ಲ ಕಣಮಿ, ಆಯ್ತಿಲ್ಲ. ಅಯ್ಯಪ್ಪ ಯೋಧಸ್ರು ಬಂದಂಗೆ ಆಯ್ತೈತಿ. ಆ ನಾಯಿ ದುಡ್ಡು ಕಂಡು ಹಿಡಿತೋ ಇಲ್ವೋ, ನಾನೊಂದು ಮೇಲ್ಗಡೆ ಕಳಿಸ್ಬಿಡ್ತದೆ ಅಷ್ಟೇ. ಓಡಿ ಅಯ್ಯಮ್ಮ ನೀವು ಹೋಯ್ತೀರಾ? ನಾನು ನಿಧಾನ ನಡ್ಕೊಂಬಿಟ್ಟು ಬರ್ತೀನಿ. ಆಯ್ತಿಲ್ಲ ಯಮ್ಮ, ತಲೆಲ್ಲ ತಿರುಗ್ದಂಗೆ ಆಯ್ತದೆ, ಮುಂಜಾದಂಗೆ ಆಯ್ತದೆ. ಅಯ್ಯೋ ಆಯ್ತಿಲ್ಲ ಕಣಮಿ. ನೀನು ಹೋಗಂಗಿದ್ರೆ ಓಡ್ ನೀನು. ರೀ ಬರ್ರಿ, ಏನು ಮಕ್ಕ ನೋಡ್ತಿದ್ದೀರಾ ಸರ್ನ? ಅಮ್ಮ ಕಳ್ರೆ ಯಾರು ಅಂತ ಗೊತ್ತಾದ್ರೆ ಬಂದು ನಿನ್ಗೆ ಹೇಳಕ್ಕಿಲ್ವಾ? ಆ ಪೊದ್ದಿ ಮಾತು ಕಟ್ಕೊಂಡು ಹಿಂದಿಂದ ಓಡ್ಬಿಡ್ಬೇಕಾ? ಅಯ್ಯೋ ನಿಧಾನ ನಡ್ಕೊಂಬಿಡ್ಬಾ. ಏದುಸ್ರು ಬಿಟ್ಟು ಆಮೇಕಿಂದ ಏನನ್ನ ಆದ್ಗಿದ್ದು. ಅಪ್ಪ ಸಮಾಧಾನವಾಗಿರು. ಸಮಾಧಾನ ಯಾವನು ಎತ್ಕೊಂಡವನಿ ಕಾಸು ಅಂತ ಗೊತ್ತಾಗಿದ್ದಂಗೆ ಟೆನ್ಷನ್ನಾಗಿ ಸಾಯ್ತಾ ಇದ್ದೀನಿ ನಾನಂತೂ. ಇವ್ನು ಹೇಳೋದು ನೋಡು ಹೆಂಗೆ ಹೇಳ್ತಾನೆ. ಸಮಾಧಾನ ಪಟ್ಕೊಂಡು ಸಮಾಧಾನವ. ಯಾ ಸಮಾಧಾನ ಬಂದದ್ದು ನನಗೆ? ಟೆನ್ಷನ್ ಮೇಲೆ ಟೆನ್ಷನ್ ಆಯ್ತಾಯ್ತು ನನಗೆ. ಮ್ಯಾಕೆಗೆ ಬಿಟ್ಬಿಟ್ಟವ್ರೆ, ಹಸುಗಳು ತಕ್ಕೆಲ್ಲ ಮ್ಯಾಕೆ ಬಿಟ್ಟಿರೋದು ನೋಡು ಹೆಂಗೆ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಅಯ್ಯೋ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಏನಿಯ ಕೇಳಕ್ಕಿಲ್ಲ. ಅಯ್ಯೋ ಮಾವಯ್ಯ, ನೀವ ಕದ್ದಿರೋದು ಕಾಸ್ನ? ಲೇ ಎದ್ದಳು ಮ್ಯಾಕೆ, ಮನೆಗಿರೋ ದುಡ್ಡೇನಿಯ ಕದ್ಬಿಟ್ಟು ಹಿಂಗೆಲ್ಲನೂ ಏನೂ ಗೊತ್ತಿಲ್ಲ ನಂಗೆ ನಾಟಕ ಆಡ್ಬಿಟ್ರೆ ನಮ್ಮ ನಾಯಿ ಬಿಟ್ಬಿಡ್ತದೆ ಅಂತ ಅನ್ಕೊಂಬಿಟ್ಟಿಲ್ಲ. ಎದ್ದಳು ಮ್ಯಾಕೆ. ಹಬ್ಬ ಮನೆಗೆ ಇರ್ತಾರೆ ಕಳ್ಳನ ಮಕ್ಕಳು ಅನ್ಕೊಂಡ್ವಿ. ನನ್ಗಲ್ಲಿ 8 ಲಕ್ಷ ಇದ್ದು 10 ಲಕ್ಷ ಇಲ್ಲಿದ್ದಾಗೆ ಗೊತ್ತಾಯ್ತು. ಕಳ್ಳ ಯಾವನ್ನ ಕದಿಯಕ್ಕೆ ಬಂದ ಅಂದರೆ 18 ಲಕ್ಷನೂ ಎತ್ಕೊಂಡು ಹೋಗ್ಬಿಡ್ತಿದ್ದ. ಜೊತೆಗೆ ಅಲ್ಲಿರೋ ವಾಲೆ ಜುಮ್ಕಿನೂ ಎತ್ಕೊಂಡು ಹೋಗ್ತಿದ್ದ. ಏನು ಎತ್ಕೊಂಡು ಹೋಗಿದ್ದಂಗೆ ಬರೀ 10 ಲಕ್ಷ ಮಾತ್ರ ಎತ್ಕೊಂಡು ಹೋಗೋನಿದ್ರೆ ಮನೆಗಿರೋದೇ ಏನೋ ಕಿತಾಪತಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಚೆನ್ನಾಗಿ ಗೊತ್ತಿತ್ತು ನನಗೆ. ಎದ್ದಳು ಡಾಗಿ. ಅಯ್ಯೋ ಪೊಲೀಸಪ್ಪ, ನಾನು ದೇವ್ರಾಣೆ ಬಿಟ್ಟು ಹೇಳ್ತೀನಿ ಪೊಲೀಸಪ್ಪ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣ್ ಪೊಲೀಸಪ್ಪ. ನನಗೂ ಅಷ್ಟೇನಿಯ ದೇವ್ರಾಣೆ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ಈ ನಾಯಿಯಾಗಿ ನನ್ನನ್ನು ತೋರಿಸ್ತಾ ಇದ್ದ ಗೊತ್ತಿಲ್ಲ. ಛು ಅಯ್ಯೋ ನನ್ನನ್ನು ತೋರಿಸ್ತಾ ಇದ್ದೆ ಪೊಲೀಸಪ್ಪ. ನನ್ನ ಏನಕ್ಕೆ ಮನೆಗಿರೋ ಕಾಸನೇನಿಯ ನಾನು ಏನಕ್ಕೆ ಕೊದಿಲಿ? ಬೇಕಾರೆ ಮನೆಯೆಲ್ಲ ಹುಡುಕಿ, ನೀವು ಮನೆಯೆಲ್ಲ ಹುಡುಕ್ಬಿಟ್ಟು ನೋಡಿ. ನಂದೇನ 10 ರೂಪಾಯಿ ಏನೋ ನಂದು ಕಾಸು ಇದ್ಬಿಟ್ರೆ ಹೇಳಿ. ನೀವು ಮನೆಯೆಲ್ಲ ಹುಡುಕ್ಬಿಟ್ಟು ನೋಡಿ. ನೀವು ಎಲ್ಲೂ 10 ರೂಪಾಯಿ ಕಾಸಿಲ್ಲ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ, ನೀವು ನೋಡಿದ್ರೆ ಕದ್ದಿಲ್ಲ ಅಂದ್ರೂ ನೀವು ಬಿಡ್ತಿಲ್ವಲ್ಲ. ಬೇಕಾದ್ರೆ ಮನೆಯೆಲ್ಲ ಒಂದ್ಕಿತ ಸರ್ಚ್ ಮಾಡಿ ಹೋಗಿ. ಅಯ್ಯೋ ನನಗೆ ಗೊತ್ತಿತ್ತು ನಮ್ಮ ಮನೆಗಿರೋರು ಯಾರೋ ಒಬ್ರು ಕದ್ದಿರ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಸಿಗಾಕೊಳ್ಳೋಕ್ಕೊಂದು ಚಾನ್ಸ್ ಬೇಕಿತ್ತು. ಸರಿಯಾಗಿ ಸಿಗಾಕೊಂಡಿದ್ದೀರಾ. ನಮ್ಮ ದುಡ್ಡನ್ನ ನೀವೇ ಕೊಟ್ಬಿಟ್ಟು ನೀವೇ ಕದಿಯೋಕ್ಕೆ ನಿಮಗೆ ನಾಚಿಕೆ ಆಗಕ್ಕಿಲ್ವಾ ನಿಮಗೆ? ಎಲ್ಲ ನೀನೆಲ್ಲ ಕದ್ದಿರೋದು ಕಾಸ? ಅದಕ್ಕೆ ಈ ನಾಯಿ ಸುಳ್ಳು ಹೇಳ್ತಾ ಇದ್ದ. ಅದಕ್ಕೆ ನಿಂಗೆ ನನ್ನ ಮಾತು ಇಂಪಾರ್ಟೆಂಟ ನಾಯಿ ಮಾತು ಇಂಪಾರ್ಟೆಂಟ ಹೇಳಿ. ನಾಯಿ ಬರೀ ಸುಳ್ಳು ಹೇಳ್ತೈತೆ. ನಾಯಿ ನಂಬಕ್ಕೆ ಹೋಗ್ಬೇಡಿ. ಈ ನಾಯಿ ಯಾಕೋ ನನ್ನ ಹುಡಿಕೊಂಬಿಟ್ಟು ಬಂದ್ಬಿಟ್ಟೈತೆ. ಏಯ್ ನಮ್ಮ ಡಾಗ್ ಬಗ್ಗೆನೇ ಮಾತಾಡ್ತೀನೋ? ಪೊಲೀಸ್ ಫುಲ್ಲು ಟ್ರೈನಿಂಗ್ ಆಗಿರೋ ನಾಯಿದು ಅಂಥದ್ರಾಗೆ ನಾಯಿ ಸುಳ್ಳು ಹೇಳ್ತಾ. ನೀನು ಇಲ್ಲಿದೆಯಾ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ಬಿಟ್ಟು ಬಂದೈತೆ ಅಂದರೆ ನೀನು ಇಲ್ಲೇ ಇದೆಯಾ ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡು. ನಮ್ಮದು ಎಷ್ಟು ಟ್ರೈನಿಂಗ್ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಮನೆ ಬಿಟ್ಟು ನೀನು ಓಡ್ ಬಂದಲ್ಲ ಇವ್ರ ಜೊತೆ ಇಲ್ದಿದ್ದಂಗೆ. ಆವಾಗೆ ಅನ್ಕೊಂಡೆ ನೀನು ಮನೆ ಹತ್ರ ಇದ್ದಿದ್ರೆ ಮನೆ ಹತ್ರನೇ ನಮ್ಮ ನಾಯಿ ಹಿಡಿದು ಬಿಸಾಕೋದು. ಆದ್ರೆ ನಿನ್ನ ಮನೆ ಹತ್ರ ಇರಲಿಲ್ವಲ್ಲ. ನಿನ್ನ ಮನೆ ಇರುವ ಹೊಲ್ದ ಹತ್ರ ಬಂದಿರೋದಕ್ಕೆ ನೋಡ್ದಾ ನೀನು ಇಲ್ಲೇ ಇದೆಯಾ ಅಂತ ಬಂದ್ಬಿಟ್ಟು ಹೆಂಗೆ ಕಂಡು ಹಿಡಿತೈತೆ ಅಂತ ಹೇಳ್ಬಿಟ್ಟು. ದುಡ್ಡು ನಿನ್ನ ಹತ್ರ ಇಲ್ಲ ಅಂದರೆ ಇಲ್ಲವೇ ಇಲ್ಲ, ನೀನು ಕದ್ದೇ ಇಲ್ಲ ಅಂತ ಅರ್ಥನಾ?
ಆದ್ರೂ ನನ್ ಕೊದ್ದಿಲ್ಲ ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಸರ್. ನಡಿಯೋ, ಕೊದ್ದಿದ್ಯೋ ಕೊದ್ದಿಲ್ವೋ ಪೊಲೀಸ್ ಸ್ಟೇಷನಾಗ ಬಾಯ್ ಬಿಡಿಸ್ತೀನಿ ನಡಿ. ಕಳ್ ನನ್ನ ಮಗನೇ, ಕದ್ದಿಲ್ಲ ಅಂತ ನಾಟಕ ಆಡ್ತೀಯಾ. ಪೊಲೀಸ್ ಸ್ಟೇಷನ್ಗೆ ಬಂದರೆ ಪೊಲೀಸ್ ಸ್ಟೇಷನಾಗ ಎಲ್ಲ ಬಾಯ್ ಬಿಡಿಸ್ತೀಯಾ ನೀನು. ಬಾ ಹೋಗೋಣ ಪೊಲೀಸ್ ಸ್ಟೇಷನಾಗೆ, ಸರಿಯಾಗಿ ಆಗ್ತೈತೆ ನಿನ್ಗಂತೂ. ಎತ್ತಿ ಏರೋಪ್ಲೇನ್ ಹತ್ಸಿದ್ರೆ ಅವಾಗೇ ನಿನಗೆ ಗೊತ್ತಾಗೋದು. ಅಯ್ಯೋ ನನ್ ಕೊದ್ದಿಲ್ಲ ಲೇ ಪೊದ್ದು, ನನ್ ಕೊದ್ದಿಲ್ಲ ಕಣಮ್ಮಿ, ನನ್ನ ಕಾಸೇ ಕೊದ್ದಿಲ್ಲ. ನನಗೆ ಕೊದ್ದಿಯ ಅಂತದ್ದು ಏನೈತೆ, ನಾನೇ ನೀನು ಕಾಸು ಕೊಟ್ಬಿಟ್ಟು ಕೊದ್ದಿಯ ಅಂತದ್ದು ಏನೈತೆ ಹೇಳು. ನನಗೆ ಕೊದ್ದಿಲ್ಲ, ಅದಕ್ಕೆ ಕೊದ್ದಿಲ್ಲ ಅದಕ್ಕೆ ಸುಮ್ಮನೆ ನಾಯಿ ಬಂದ್ಬಿಟ್ಟು ಏನೋ ಫ್ರೆಂಡ್ಶಿಪ್ಪಾಗಿ ನಾನು ತೋರಿಸ್ತಾ ಇತ್ತು ಅಷ್ಟೇ ನೆನೆಯ. ಸುಮ್ಮನೆ ನನ್ನ ಮಾತು ಕೇಳಿ. ನಿಮ್ಮನ್ನ ನಾನು ನಂಬದ ಅಬ್ಬಬ್ಬ, ಎಂಥ ಕುತ್ತಿಗೆ ಕುಯ್ಗಳ ಕೆಲಸ ಮಾಡ್ತೀರಾ ನೀವಂತೂ ಅಂದ್ರೆ. ಈಗ 10 ಲಕ್ಷ ಎಲ್ಲೈತಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅಪ್ಪರು ಬಾಯಿ ಬಿಡಿಸ್ತಾರೆ. ಹೋಗಿ ಪೊಲೀಸ್ ಅಪ್ಪರು ಸರಿಯಾಗಿ ಬಾಯಿ ಬಿಡಿಸ್ತಾರೆ. ಪೊಲೀಸ್ ಅಪ್ಪನವ್ರೆ ಕರ್ಕೊಂಡೋಗಿ ಈ ವೈನ ನಾನು ಬಿಡಕ್ಕಿಲ್ಲ. ಲೆಕ್ಕ ಹಾಕಳಿ, ಮೊದಲು ನಮ್ಮ ಕಾಸು ನಮ್ಗೆ ವಾಪಸ್ ಕೊಡಿಸ್ಬಿಡಿ. ಎಲ್ಲೈತೆ ನಮ್ಗೆ ಅಂತ ಗೊತ್ತಾಗ್ಬಿಡ್ಬೇಕು ಅಷ್ಟೇ ಏನಿಯ. ಎಲ್ಲೈತೆ ಕಾಸು, ನಮ್ಮ 10 ಲಕ್ಷ ಕೊಡೋ ಗಂಟನೂ ನಾವು ಕೇಸ್ ವಾಪಸ್ ತಗೊಳ್ಳೋದು ಇಲ್ಲ, ಏನೂ ಇಲ್ಲ. ಇವ್ರ ಹತ್ರ ಸರಿಯಾಗಿ ಬಾಯಿ ಬಿಡಿಸಿ. ನಮಗಂತೂ ಗೊತ್ತಾಗ್ಬೇಕು ಅಷ್ಟೇ ನೆನೆಯ. ಈ ವಯ್ಯ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡವನೇ ಅಂತ ಹೇಳ್ಬಿಟ್ಟು. ಥೂ, ಈ ವಯ್ಯ ನಿಂತ ಕೊಂತ್ರಿ ಬುದ್ಧಿ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಥೂ, ನಡಿಯಲೇ ನಡಿಯ. ನೋಡಿ ಈಗ ನಾವು ಅವ್ರನ್ನ ಜೀಪ್ ಹತ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಎಲ್ಲ ಬಾಯ್ ಬಿಡಿಸ್ಬಿಟ್ಟು ನಿಮ್ಮ ಅಮೌಂಟ್ನ ವಾಪಸ್ ಕೊಡಿಸ್ತೀವಿ. ಓಕೆನಾ? ಡೋಂಟ್ ವರಿ. ಅಷ್ಟು ಮಾಡಿ ಪುಣ್ಯ ಕಟ್ಕಳಿ ಸಾ. ನೋಡಿದ್ರಾ ಹಿಂಗೆ ಕಂಡಿಡಬೇಕು ಕಳ್ಳರನ್ನ. ಮನೆ ಒಳಗಡೆ ಕಳ್ಳನ ಮಕ್ಳು ಇರ್ತಾರೆ. 10 ಲಕ್ಷ ಕದ್ದಿರೋದು ನೋಡಿದ್ರಾ? ಇವ್ನಿಗೆ ಕೊದಿತಾನೆ, ಇವ್ನಿಗೆ ಮಾಡ್ತಾನೆ ಅಂತ ಕಣಮಿ. ಕನಸು ಮನ್ಸಿಗೆ ಅನ್ಕೊಂಡ್ರಲ್ಲ ನಾನಂತಂದ್ರೆ. ಒಂದು ದಿನಕ್ಕೂ ನಾನು ಹಿಂಗೆ ಮಾಡ್ತಾನಪ್ಪ ಅಂತ ಅನ್ಕೊಂಡೇನೇ ಇರಲಿಲ್ಲ. ನಾನು ಅಷ್ಟೇ ಏನಿಯ, ನಮ್ಮ ಚಿಕ್ಕ ಪಿಂತೋನು ಅಂತ ಅನ್ಕೊಂಡಿರಲಿಲ್ಲ. ಅದಕ್ಕೆ ಹೇಳೋದು, ಯಾರು ಹಿಡಿಬೇಕು ಅವ್ರು ಹಿಡಿತಾರೆ ಅಂತ ಹೇಳ್ಬಿಟ್ಟು. ಬುಡಿ